ಆಲ್ಮೇಲ ತಾಲೂಕಿನ ಸುಕ್ಷೇತ್ರ ಕಡನಿ ಗ್ರಾಮದ ಶ್ರೀ ಹುಚ್ಚಲಿಂಗೇಶ್ವರ 65ನೇ ಜಾತ್ರಾ ಮಹೋತ್ಸವ ಹಾಗೂ 21ನೇ ವರ್ಷದ ಪುರಾಣೋತ್ಸವ 7ನೇ ವರ್ಷದ ರಥೋತ್ಸವ ಕಾರ್ಯಕ್ರಮ. ಹೌದು, ಏಪ್ರಿಲ್ 30ರಿಂದ ಮೇ 7ರವರೆಗೆ ಪ್ರತಿದಿನ ರಾತ್ರಿ 7 ಗಂಟೆಗೆ ದಿವಂಗತ ಕೈಲಾಸನಾಥ ಸ್ವಾಮಿಗಳು ಹಿರೇಮಠ್ ಸಾಕಿನ್ ಕಡನಿ ವಿರಚಿತ ಶ್ರೀ ಹುಚ್ಚಲಿಂಗೇಶ್ವರ ಮಹಿಮೆ ಪುರಾಣ, ಶ್ರೀ ಮನೀಪ್ರ ಜಗದೇವ ಮಲ್ಲಿ ಬೊಮ್ಮಯ್ಯ ಮಹಾಸ್ವಾಮಿಗಳು ವಿರಕ್ತಮಠ ಆಲಮೇಲ ಇವರ ಅಮೃತವಾಣಿಯಿಂದ ಪುರಾಣ ನಡೆಯುತ್ತಿದ್ದು, ಸಂಗೀತ ಗಾನ ಚತುರಪುಟ ರಾಜು ಗವಾಯಿಗಳ ಶಿಷ್ಯರಾದ ಶ್ರೀ ಚನ್ನು ಚೌಡಾಪುರ್ ಗವಾಯಿಗಳು, ತಬಲವಾದಕರಾಗಿ ಶ್ರೀ ಗಜಾನನ ಹೂಗಾರ್, ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಗದಗ್ ಇವರ ಸಂಯೋಜನೆಯಲ್ಲಿ ಪ್ರತಿದಿನ ಪುರಾಣ ನಡೆಯುತ್ತಿದ್ದು, ಈ ಕಾರ್ಯಕ್ರಮಕ್ಕೆ ಸಿಂದಗಿಯ ಜನಪ್ರಿಯ ಶಾಸಕರಾದ ಅಶೋಕ್ ಮನುಗೂಳಿ ಅವರು ಆಗಮಿಸಿ ಶ್ರೀ ಹುಚ್ಚಲಿಂಗೇಶ್ವರ ದರ್ಶನ ಪಡೆದು ಮಾತನಾಡಿ, ನಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ಬಹಳ ಮುಖ್ಯವಾಗಿದೆ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯ ಮೊದಲ ಶಿಕ್ಷಕಿ ಎಂದು ಹೇಳಿದರು. ಹಾಗೂ ಶ್ರೀ ಹುಚ್ಚಲಿಂಗೇಶ್ವರ ಸಮುದಾಯ ಭವನಕ್ಕೆ 25 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಮುಂಬರುವ 3 ತಿಂಗಳಲ್ಲಿ ಸಮುದಾಯ ಭವನ ಭೂಮಿ ಪೂಜೆ ಮಾಡುವುದರೊಂದಿಗೆ ಕೆಲಸ ಪ್ರಾರಂಭಿಸುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಸಲಿಂಗಪ್ಪ ಕತ್ತಿ, ಉಪಾಧ್ಯಕ್ಷರಾದ ಪ್ರತಿನಿಧಿಯಾದ ಶರಣಪ್ಪ ನಾಟಿಕರ್, ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಅರ್ಜುನ್ ಮ್ಯಾಕೇರಿ ಗುರುಗಳು, ಸುಭಾಷ್ ತಳಿಕೇರಿ ಶಿಕ್ಷಕರು, ಅಂಬಣ್ಣ ತಳಿಕೇರಿ ಶಿಕ್ಷಕರು, ಮಹಾಂತೇಶ್ ಕತ್ತಿ ಹೆಸ್ಕಾಂ ನಾಮನಿರ್ದೇಶಕರು, ದೇವಣಗಾಂವ್ ಮಲ್ಲು ಪ್ಯಾಟಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಆಲ್ಮೇಲ, ಸುರೇಶ್ ಪೂಜಾರಿ ಗ್ರಾಮ ಪಂಚಾಯಿತಿ ಸದಸ್ಯರು, ಭೋಗೇಶ್ ಬಿರಾದರ್ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರತಿನಿಧಿ, ಮಾಧವರಾವ್ ಕಡನಿಕರ್, ಕಾಶಿನಾಥ್ ದೇವರಮನಿ, ಪ್ರದೀಪ್ ಹಾದಿಮನಿ, ಶಂಕರ್ ದೇವರಮನಿ, ಕಡನಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಶ್ರೀ ಹುಚ್ಚಲಿಂಗೇಶ್ವರ ಸಕಲ ಭಕ್ತಾದಿಗಳು ಭಾಗಿಯಾಗಿದ್ದರು. ಬಸವರಾಜ್ ಪಡಶೆಟ್ಟಿ. ಬಾಸಾಳ ಅಕ್ಕಿ ನೋಡಿದ್ಲು, ಏ ತಮ್ಮ ಬಹಳ ಸಣ್ಣ ಹುಡುಗಿ ಅದಾಳ, ಈ ಪರಿ ಹೊಡೆದ್ಬಿಟ್ಟಿ, ಯಾಕೆ ಹೊಡೆದು ಹೊಯ್ಕ್ ಮಾಡಿದ್ರ ಮಾಡೋದಕ್ಕೆ ಹೊಯ್ಕ್ ಮಾಡಿಲ್ಲ ಕೊಡದೆ ನಾನು ಅಂದ್ಬಿಟ್ಲೆ, ಏ ತಮ್ಮ ಯಾವ ಪರಿ ಹೊಡೆದ್ಬಿಟ್ಟಿ, ಆ ಗಾಳಿ ಗ್ರಾಮದ ಹಿರಿಯರು, ಶಿಕ್ಷಣ ತಜ್ಞರು ಮತ್ತು ಆತ್ಮೀಯರಾದ ಇವತ್ತು ತಾಯಂದಿರು, ಸೋದರಿಯರು ಬಹಳ ಜನ ಬಂದಿದ್ದೀರಿ. ಇವತ್ತ ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡ್ರಿ. ನಿಮ್ಮ ಮಕ್ಕಳಿಗೆ ಡಾಕ್ಟರ್ ಮಾಡ್ರಿ, ಇಂಜಿನಿಯರ್ ಮಾಡ್ರಿ, ಪ್ರೊಫೆಸರ್ ಮಾಡ್ರಿ, ಏನ್ ಬೇಕಾದ ಜೀವನದಾಗ ಅವ್ರು ಏನ್ ಅಂತಾರ ಅನ್ನೋದು ಎಲ್ಲರೂ ಮಾಡ್ರಿ. ಆದ್ರೆ ಮಕ್ಕಳಿಗೆ ಮೊದಲು ಸಂಸ್ಕಾರ ಕೊಡ್ರಿ. ಸಮಾಜಂದ್ರೇನು, ಇವತ್ತ ದೇಶ ಅಂದ್ರೇನು ಅನ್ನುವ ಅಭಿಮಾನವನ್ನು ನಾವು ಪ್ರಾಥಮಿಕವಾಗಿ ಮಕ್ಕಳಿಗೆ ನಾವು ಇವತ್ತು ಬೋಧನೆ ಮಾಡಿದೆವು ಅಂದ್ರೆ ಉತ್ತಮ ಪ್ರಜೆಗಳಾಗಿ ಬದುಕಲಿಕ್ಕೆ ಸಾಧ್ಯದ. ಮನೆಯ ಮೊದಲು ಪಾಠಶಾಲೆ ಅಂತ ಹೇಳ್ತಾರೆ. ತಾಯಿಯೇ ನಮ್ಮ ಮೊದಲ ಶಿಕ್ಷಕಿ. ತಾಯಿ ಅಂತ ಶಿಕ್ಷಕಿ ಈ ಜಗತ್ತಿಗೆ ಸಿಗುದಿಲ್ಲ. ನಮ್ಗೆಲ್ಲ ಪ್ರಮುಖರಿಗೆ ಕೊಡ್ರಿ. ಇಲ್ಲೊಂದು ಮಾತು ಕೊಟ್ಟು ಹೋಗ್ತೀನಿ, 25 ಲಕ್ಷ ರೂಪಾಯಿ ವೆಚ್ಚದ ಒಂದು ಸಮುದಾಯ ಭವನ 3-4 ತಿಂಗಳು ತಯಾರಿಸ್ಕೊಡ್ಬೇಕು. ತುರ್ತಾಗಿ ಆಗುದಿಲ್ಲ. ಒಂದು 3-4 ತಿಂಗಳಲ್ಲಿ ನಾವು ಅಧ್ಯಕ್ಷರು, ಉಪಾಧ್ಯಕ್ಷರು ಬಂದು ಅದಕ್ಕೆ ಭೂಮಿ ಪೂಜೆ ಮಾಡಿ ಅವತ್ತೇ ಆ ಕೆಲಸ ಪ್ರಾರಂಭ ಮಾಡೋ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಸಿಸಿ ರಸ್ತೆಗಳು ಅವು ಹೇಳಿರಿ, ಅವು ಸಹಿತ ಹಂತವಾಗಿ ಮಾಡ್ಕೊಡ್ತೀನಿ. ಇವತ್ತ ನೀವು ಕೊಟ್ಟಂತ ಅಧಿಕಾರವನ್ನು ಒಂದು ಜಾತಿ, ಜನಾಂಗ, ಒಂದು ಪ್ರದೇಶಕ್ಕೆ ಮೀಸಲಿಡದೆ ಸರ್ವಾಂಗೀಣ ಅಭಿವೃದ್ಧಿ ಅಂದ್ರೆ ಸಿಂದಗಿ ಮತಕ್ಷೇತ್ರದಲ್ಲಿರುವಂತ 106 ಹಳ್ಳಿ 16 ತಾಂಡಗಳಲ್ಲಿರುವಂತ ಪ್ರತಿಯೊಂದು ಜಾತಿ ಜನಾಂಗದವರು ಸೇವೆ ಮಾಡಬೇಕು ಅನ್ನೋ ಒಂದು ಮನೋಭಾವ ನನ್ನ ಹತ್ರ ಐತಿ. ಆ ನಿಟ್ಟಿನಲ್ಲಿ ಇವತ್ತೇನು ತಾವು ಬಹಳ ಒಳ್ಳೆ ಮನವಿ ಕೊಟ್ಟಿದ್ದೀರಿ. ಆ ಮನವಿಗೆ ಸ್ಪಂದಿಸಿ ಆದಷ್ಟು ಬೇಗನೆ ನಿಮ್ಮ ಕಾರ್ಯಗಳನ್ನು ಮಾಡಿಕೊಡ್ತೀನಿ ಅಂತ ಹೇಳಿ ಈ ಸಭೆ ಮುಖಾಂತರ ತಿಳಿಸಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅನುವು ಮಾಡಿಕೊಟ್ಟು ಬಹಳ ಪ್ರೀತಿ ಅಭಿಮಾನದಿಂದ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಬರಮಾಡಿಕೊಂಡು ಇಂಥ ಎಲ್ಲ ಇವತ್ತು ಸಮಾಜದ ಗುರು ಹಿರಿಯರ ಮಧ್ಯೆ ನನಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ನಮ್ಮ ಮ್ಯಾಕೇರಿ ಗುರುಗಳಿಗೆ ಸನ್ಮಾನ ಮಾಡಿರುವಂತ ಯಾತ್ರಾ ಕಮಿಟಿಯ ಎಲ್ಲ ಸರ್ವ ಸದಸ್ಯರಿಗೂ, ಇಲ್ಲಿ ನಡೆದಂತ ಸಮಸ್ತ ಈ ಊರಿನ ಗುರು ಹಿರಿಯರಿಗೆ, ಯುವ ಮಿತ್ರರಿಗೆ, ತಾಯಂದಿರಿಗೆ, ಪರಮ ಪೂಜ್ಯರಿಗೆ ಮತ್ತೊಮ್ಮೆ ನನ್ನ ಕೋಟಿ